ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕರೆಂಟ್ ಅಫೇರ್ಸ್ನ 360 ಡಿಗ್ರಿ ಆಂಗಲ್ ಅಲ್ಲಿ ಅನಾಲಿಸಿಸ್ ಮಾಡೋಣ. ಇವತ್ತಿನ ಮೊದಲನೇ ಟಾಪಿಕ್ ನರೇಗಾ ಬಗ್ಗೆ. ನರೇಗಾ ಅಂತ ಹೇಳಿದ್ರೆ ಇದೊಂದು ಸಾಮಾಜಿಕ ಭದ್ರತಾ ಯೋಜನೆ ಅಂತ ನಮ್ಗೆಲ್ಲರ ಗೊತ್ತಿದೆ, ಹೌದಾ? ಸಾಮಾಜಿಕ ಭದ್ರತಾ ಯೋಜನೆ. ಈ ಒಂದು ಯೋಜನೆ ಜಾರಿಗೆ ಬಂದಿರತಕ್ಕಂಥದ್ದು 2005ರಲ್ಲಿ. ಈ ಯೋಜನೆಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅನ್ನುವಂತಹ ಹೆಸರಿನಿಂದ ಕರೆಯಲಾಗುತ್ತೆ. ಈ ಯೋಜನೆ ಯಾಕೆ ಸುದ್ದಿಯಲ್ಲಿದೆ ಅಂದ್ರೆ, ಒಂದು ಮಸೂದೆಯನ್ನ ತರಲಾಗ್ತಾ ಇದೆ. ಆ ಮಸೂದೆಯನ್ನ ಪಾಸ್ ಮಾಡುವುದರ ಮುಖಾಂತರವಾಗಿ, ಆ ಕಾಯ್ದೆಯನ್ನ ಜಾರಿಗೆ ತರುವುದರ ಮುಖಾಂತರವಾಗಿ ಈ ಯೋಜನೆಯ ಹೆಸರನ್ನು ಕೂಡ ಬದಲಾವಣೆ ಮಾಡಿ ಯೋಜನೆಯಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ಅಂಶಗಳನ್ನ ಬದಲಾವಣೆ ಮಾಡತಕ್ಕಂತಹ ಪ್ರಯತ್ನವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥದ್ದು. ಇಲ್ಲಿ ಆ ಯೋಜನೆಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹೆಸರೇನಿದೆಯಲ್ಲ, ಈ ಒಂದು ಹೆಸರನ್ನ ಬದಲಾವಣೆ ಮಾಡಿ ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಜೀವನೋಪಾಯ ಮಿಷನ್ ಗ್ರಾಮೀಣ ಅಂತ VBG ರಾಮ್ಜಿ ಅಂತಕ್ಕಂತಹ ಮಸೂದೆಯನ್ನ ಕೇಂದ್ರ ಸರ್ಕಾರ ಮಂಡಿಸಲು ಮುಂದಾಗಿದೆ ಅಂತ ಹೇಳಿ ಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದು. ಇಲ್ಲಿ ನಮಗೆ ಎಕ್ಸಾಮ್ ಹಿನ್ನೆಲೆಯಲ್ಲಿ ಯಾವ್ದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ. ಈ ಯೋಜನೆ ಬಗ್ಗೆ ಬಹಳಷ್ಟು ಬಾರಿ ಪ್ರಶ್ನೆಗಳು ಬಂದಿದ್ದಾವೆ. ಆ ಯೋಜನೆ ಬಗ್ಗೆ ನಾವು ಒಂದೊಂದಾಗಿ 360 ಡಿಗ್ರಿ ಆಂಗಲ್ ಕಂಪ್ಲೀಟ್ ಆಗಿ ನಾವು ತಿಳ್ಕೊಬೇಕಾಗುತ್ತೆ. ನಾನು ಒಂದೊಂದು ವಿಚಾರವನ್ನ ನಿಮಗೆ ಈ ಸಂದರ್ಭದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, ಈ ಯೋಜನೆ ಜಾರಿಗೆ ಬಂದಿರತಕ್ಕಂಥದ್ದು ಯಾವಾಗ ಅಂತ ಹೇಳಿದ್ರೆ 2005ರಲ್ಲಿ ಇದನ್ನ ತರಲಾಗುತ್ತೆ. 2005ರಲ್ಲಿ. ಈ ಯೋಜನೆಯ ಉದ್ದೇಶ ಏನಂತ ಹೇಳಿದ್ರೆ, ಒಂದು ಶಾಸನಬದ್ಧ ಕನಿಷ್ಠ ವೇತನದ ಮೂಲಕ 100 ದಿನಗಳ ಉದ್ಯೋಗ ಖಾತ್ರಿಯನ್ನ 100 ದಿನಗಳ ಉದ್ಯೋಗವನ್ನ ಒದಗಿಸ್ತಕ್ಕಂಥದ್ದು. ಯಾರಿಗೆ? ಅದು ಯಾವುದೇ ಗ್ರಾಮೀಣ ಕುಟುಂಬಕ್ಕೆ. ಇಲ್ಲಿ ನಾವು ಗಮನಿಸಬೇಕು, ಯಾವುದೇ ಗ್ರಾಮೀಣ ಕುಟುಂಬಕ್ಕೆ ಅಂದ್ರೆ ಯಾರಾದರೂ ಉದ್ಯೋಗ ಮಾಡತಕ್ಕಂತಹ ಇಚ್ಛೆಯನ್ನ ಉಳ್ಳಂತವರಾಗಿದ್ರೆ ಅಂತಹವರು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಯಾವುದೇ ಗ್ರಾಮೀಣ ಕುಟುಂಬ. 100 ದಿನಗಳ ಉದ್ಯೋಗವನ್ನ ಕೊಡಲಾಗುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ, 100 ದಿನಗಳ ಉದ್ಯೋಗ ಅಂತ ಹೇಳಿದ್ರೆ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಈ ಉದ್ಯೋಗ ಏನಂತ ಹೇಳಿದ್ರೆ ಕೌಶಲ್ಯ ರಹಿತವಾದಂತಹ ದೈಹಿಕ ಕೆಲಸ, ಅನ್ಸ್ಕಿಲ್ಡ್ ಲೇಬರ್ ಅಂತ ಕರಿತೇವೆ. ಕೌಶಲ್ಯ ರಹಿತವಾದಂತಹ ಕೆಲಸ. ಇದು ಜಾರಿಗೆ ಬಂದಿರತಕ್ಕಂಥದ್ದು 2005ರಲ್ಲಿ. 100 ದಿನಗಳ ಉದ್ಯೋಗ ಖಾತ್ರಿಯನ್ನ ಒದಗಿಸುತ್ತೆ. ಇಲ್ಲಿ ಗಮನಿಸಬೇಕಾದಂತಹ ಅಂಶ ಏನಂದ್ರೆ, ಕೌಶಲ್ಯ ರಹಿತವಾದಂತಹ ಕೆಲಸವನ್ನ ಇಲ್ಲಿ ಕೊಡಲಾಗುತ್ತೆ. ಯಾವುದೇ ಗ್ರಾಮೀಣ ಕುಟುಂಬ ಕೆಲಸ ಮಾಡಲಿಕ್ಕೆ ಇಚ್ಛೆ ಇದ್ರೆ ಈ ಯೋಜನೆ ಅಡಿಯಲ್ಲಿ ಅರ್ಜಿಯನ್ನ ಸಲ್ಲಿಸಿದರೆ ಅವರಿಗೆ 100 ದಿನಗಳ ಉದ್ಯೋಗವನ್ನ ಒದಗಿಸಲಾಗುತ್ತೆ. ಓಕೆ, ಈ ಯೋಜನೆ ಯಾವ ಸಚಿವಾಲಯ ಜಾರಿಗೆ ತರ್ತಾ ಇದೆ ಅನ್ನುವಂಥದ್ದು ನೋಡಿ. ಈ ಯೋಜನೆಯನ್ನ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಜಾರಿಗೆ ತರ್ತಾ ಇದೆ. ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಅಡಿಯಲ್ಲಿ ಈ ಯೋಜನೆ ಅನುಷ್ಠಾನಗೊಳ್ತಾ ಇದೆ. ನಿಮಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, MG ನರೇಗಾ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಯಾವ ಸಚಿವಾಲಯ ಅನುಷ್ಠಾನಗೊಳಿಸ್ತಾ ಇದೆ? ಈಗ ಆಲ್ರೆಡಿ ಆ ಹೆಸರನ್ನ ಬದಲಾವಣೆ ಮಾಡಲಾಗ್ತಾ ಇದೆ. ಆ ಮಸೂದೆ ಏನಾದರೂ ಅಂಗೀಕಾರ ಆದ್ರೆ ಆ ಹೆಸರು ಈಗೇನ್ ನಾನು ಆರಂಭದಲ್ಲಿ ನಾವು ನೋಡಿದ್ವಿ, ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಜೀವನೋಪಾಯ ಮಿಷನ್ ಗ್ರಾಮೀಣ ಅಂತಕ್ಕಂಥ ಹೆಸರಿನಿಂದ ಆ ಯೋಜನೆಗೆ ಕರೆಯಲಾಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಈಗ ಇಲ್ಲಿ ಏನು ವೇತನವನ್ನ ಕೊಡಲಾಗುತ್ತೆ, ಇಲ್ಲಿ ಏನು MG ನರೇಗಾದ ಅಡಿಯಲ್ಲಿ ಆ ಯೋಜನೆ ಅಡಿಯಲ್ಲಿ ಕೆಲಸವನ್ನ ತೆಗೆದುಕೊಂಡಿರ್ತಾರೆ, ಆ ಕೂಲಿ ಕಾರ್ಮಿಕರಿಗೆ ಯಾವ ರೀತಿ ಇಲ್ಲಿ ವೇತನವನ್ನ ಪರಿಷ್ಕರಣೆ ಮಾಡಲಾಗುತ್ತೆ ಅಂತ ಹೇಳಿದ್ರೆ, ವೇತನ ಪರಿಷ್ಕರಣೆ
ಸೊ ವೇತನ ಪರಿಷ್ಕರಣೆ ಯಾವುದರ ಆಧಾರದ ಮೇಲೆ ಅಂತ ಹೇಳಿದ್ರೆ ಅದು ಯಾವುದರ ಆಧಾರದ ಮೇಲೆ ಅಂತ ಹೇಳಿದ್ರೆ ಗ್ರಾಹಕ ಬೆಲೆ ಸೂಚ್ಯಂಕ ಕೃಷಿ ಕಾರ್ಮಿಕರು ಅಂತ ಹೇಳಿ. ಅಂದ್ರೆ ಕೃಷಿ ಕಾರ್ಮಿಕರ ಒಂದು ಗ್ರಾಹಕ ಬೆಲೆ ಸೂಚ್ಯಂಕ ಅಂತ ಹೇಳಿ ಕರೆಯಲಾಗುತ್ತೆ. ಗ್ರಾಹಕ ಬೆಲೆ ಸೂಚ್ಯಂಕ. ಇದನ್ನ ಇಂಗ್ಲಿಷ್ ನಲ್ಲಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ CPIAL ಅಂತ ಕರೀತಾರೆ. ಅಂದ್ರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಗ್ರಿಕಲ್ಚರ್ ಲೇಬರ್ ಅಂತ. ಓಕೆ, ಸೊ ಇಲ್ಲಿ ಇನ್ನೊಂದು ಪ್ರಮುಖವಾದಂತ ಅಂಶವನ್ನು ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಂದ್ರೆ 15 ದಿನಗಳ ಒಳಗೆ ಕೆಲಸವನ್ನ ಒದಗಿಸದೇ ಇದ್ರೆ 15 ದಿನಗಳ ಒಳಗೆ ಆ ಅರ್ಜಿದಾರ ಯಾರಿರ್ತಾರೆ ಅವರಿಗೆ ಕೆಲಸವನ್ನ ಒದಗಿಸದಿದ್ರೆ ಅವ್ರಿಗೆ ಏನ್ ಮಾಡ್ಬೇಕಂತ ಹೇಳಿದ್ರೆ ಅವರಿಗೆ ಆ ಒಂದು ನಿರುದ್ಯೋಗ ಭತ್ಯೆಯನ್ನು ಕೂಡ ಕೊಡಬೇಕಾಗುತ್ತೆ. ಒಂದು ವೇಳೆ ಅರ್ಜಿದಾರರಿಗೆ 15 ದಿನಗಳ ಒಳಗೆ ಈ ಕೆಲಸವನ್ನ ಕೊಡದೆ ಹೋದ್ರೆ ಅವರಿಗೆ ನಿರುದ್ಯೋಗ ಭತ್ಯೆಯನ್ನ ಕೊಡಬೇಕಂತಕ್ಕಂಥದ್ದು ಇಲ್ಲಿ ನಿಯಮವನ್ನ ಮಾಡಲಾಗಿದೆ. ನಿರುದ್ಯೋಗ ಭತ್ಯೆ. ನಾನು ಹೇಳ್ತಕ್ಕಂಥ ಪಾಯಿಂಟ್ಸ್ ಗಳನ್ನ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಗಳನ್ನ ಕೂಡ ನಿಮಗೆ ಕೇಳಬಹುದು. ಹೀಗಾಗಿ ಪ್ರತಿಯೊಂದು ಏನಿದೆ ಫ್ಯಾಕ್ಟ್ ಇದೆ ಅದರ ಬಗ್ಗೆ ನೀವು ಗಮನ ಇಟ್ಟು ಕೇಳ್ಕೋಬೇಕಾಗತ್ತೆ. ಆನಂತರ 5 ಕಿಲೋಮೀಟರ್ ವ್ಯಾಪ್ತಿಯ ಒಳಗೆ ಈ ಒಂದು ಕೆಲಸವನ್ನ ಒದಗಿಸಬೇಕಾಗುತ್ತೆ. ಇಷ್ಟು 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೆಲಸವನ್ನ ಒದಗಿಸಬೇಕು. ಓಕೆ, ಒಂದು ವೇಳೆ ಏನಾದ್ರೂ 5 ಕಿಲೋಮೀಟರ್ ಗಿಂತ ಹೆಚ್ಚು ದೂರದಲ್ಲಿದ್ರೆ ಅಂದ್ರೆ ಅವ್ರು ಕೊಡ್ತಕ್ಕಂಥ ಕೆಲಸ ಮಾಡಬೇಕಾದಂತಹ ಕೆಲಸ 5 ಕಿಲೋಮೀಟರ್ಗಿಂತ ಹೆಚ್ಚಿದ್ದು 5 ಕಿಲೋಮೀಟರ್ಗಿಂತ ಹೆಚ್ಚು ದೂರ ಕ್ರಮಿಸಿ ಅವರು ಕೆಲಸವನ್ನ ಮಾಡ್ತಾ ಇದ್ರೆ, ಉದ್ಯೋಗವನ್ನ ಮಾಡ್ತಾ ಇದ್ರೆ ಅವರಿಗೆ ಏನಪ್ಪಾ ಅಂತ ಹೇಳಿದ್ರೆ ಏನ್ ಮಾಡ್ತಾರೆ, ಹೆಚ್ಚುವರಿ ವೇತನವನ್ನ 5 ಕಿಲೋಮೀಟರ್ಗಿಂತ ಹೆಚ್ಚಿದ್ರೆ ಅವರಿಗೆ ಹೆಚ್ಚುವರಿ ವೇತನವನ್ನು ಕೂಡ ಕೊಡಬೇಕಾಗುತ್ತೆ. ಹೆಚ್ಚುವರಿ ವೇತನ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನೋಡಿ, ಈ CPI ಪ್ರಕಾರ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. CPI ಪ್ರಕಾರ 100 ರೂಪಾಯಿ ಕನಿಷ್ಠ ವೇತನ ಅಂತ ಹೇಳಿದ್ರೆ ಅಂದ್ರೆ 5 ಕಿಲೋಮೀಟರ್ ವ್ಯಾಪ್ತಿಲಿ ಇರ್ತಕ್ಕಂಥವ್ರಿಗೆ 100 ರೂಪಾಯಿ ಒಂದ್ ದಿನಕ್ಕೆ ಅಥವಾ ಒಂದ್ ತಿಂಗಳಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೊ ಇಲ್ಲಿ 5 ಕಿಲೋಮೀಟರ್ ದೂರವನ್ನ 5 ಕಿಲೋಮೀಟರ್ಗಿಂತ ಹೆಚ್ಚು ದೂರವನ್ನ ಕ್ರಮಿಸಿ ಕೆಲಸವನ್ನ ಮಾಡ್ತಾ ಇದ್ರೆ ಅವ್ರಿಗೆ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ 120ನೋ ಅಥವಾ 130ನೋ ಏನು ಡಿಸೈಡ್ ಮಾಡಿರ್ತಾರೆ ಅದ್ರ ಪ್ರಕಾರ ಕೊಡಬೇಕಾಗುತ್ತೆ. ಸೊ ಇದು ನೀವು ಗಮನಿಸ್ಬೇಕು. 5 ಕಿಲೋಮೀಟರ್ಗಿಂತ ಹೆಚ್ಚು ದೂರ ಹೋಗಿ ಅವ್ರು ಕೆಲಸ ಮಾಡ್ತಾ ಇದ್ರೆ ಅವ್ರಿಗೆ ಹೆಚ್ಚುವರಿ ವೇತನವನ್ನು ಕೂಡ ಕೊಡಬೇಕಾಗುತ್ತೆ. ಓಕೆ, ಇಲ್ಲಿ ಈ ಒಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಆದ್ಯತೆಯನ್ನ ಕೊಡಬೇಕು ಅನ್ನುವಂತಹ ಒಂದು ನಿಯಮ ಕೂಡ ಇದೆ. ಮಹಿಳೆಯರಿಗೆ ಆದ್ಯತೆಯನ್ನ ಕೊಡಬೇಕಾಗುತ್ತೆ. ಹೌದಾ? ಎಷ್ಟು ಕನಿಷ್ಠ 1/3 ಮಹಿಳೆಯರು ಇರಬೇಕಾಗುತ್ತೆ. ಮಹಿಳೆಯರಿಗೆ ಆದ್ಯತೆಯನ್ನ ಕೊಡಲಾಗುತ್ತೆ ಈ ಯೋಜನೆಯಲ್ಲಿ. ಸೊ ಈ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ಕೂಡ ನೀವು ನೆನಪಲ್ಲಿ ಇಟ್ಕೋಬೇಕು. ಎಸ್, ಇನ್ನೊಂದು ವಿಚಾರ, ಈಗ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಲೆಕ್ಕ ಪರಿಶೋಧನೆಯನ್ನ ಮಾಡ್ಬೇಕಾದ್ರೆ, ಸೊ ಆ ಲೆಕ್ಕ ಪರಿಶೋಧನೆ ಮಾಡುವಂತವ್ರು ಯಾರಂತ ಹೇಳಿದ್ರೆ ಲೆಕ್ಕ ಪರಿಶೋಧನೆ ಮಾಡುವಂತವ್ರು ಯಾರಂದ್ರೆ ಗ್ರಾಮ ಸಭೆ. ಆ ಗ್ರಾಮದಲ್ಲಿ ಗ್ರಾಮ ಸಭೆ ಇರುತ್ತೆ. ಸೊ ಆ ಗ್ರಾಮ ಸಭೆಯೇ ಇಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆಯನ್ನ ಮಾಡುತ್ತೆ. ಸೊ ಇಲ್ಲಿ ನಮಗೆ ಅನೇಕ ಬಾರಿ ಪ್ರಶ್ನೆಗಳನ್ನು ಯಾವ ರೀತಿ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅತಿ ಹೆಚ್ಚು ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೂಲಿಯನ್ನ ಕೊಡುವಂತಹ ರಾಜ್ಯ ಯಾವುದು,
ಕರ್ನಾಟಕದಲ್ಲಿ ಎಷ್ಟಿದೆ ಅಂತಕ್ಕಂಥದ್ದನ್ನು ಕೊಡ್ತಾರೆ. ಆ ವಿಚಾರವನ್ನ ನೀವು ತಿಳ್ಕೊಳ್ಳಿ. ಸೊ ಈಗ ನಾವು ಕಂಪ್ಲೀಟ್ ಆಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ಒಂದೊಂದಾಗಿ ಕಂಪ್ಲೀಟ್ ಆದಂತಹ ಒಂದು ಅನಾಲಿಸಿಸ್ ಅನ್ನ ತಿಳ್ಕೊಂಡ್ವಿ. ನೋಡಿ, ಈ ಯೋಜನೆ ಜಾರಿಗೆ ಬಂದಿರತಕ್ಕಂಥದ್ದು 2005ರಲ್ಲಿ 100 ದಿನಗಳ ಉದ್ಯೋಗ ಖಾತ್ರಿಯನ್ನು ಕೊಡಬೇಕಾಗುತ್ತೆ. ಕೆಲಸ ಯಾವ ರೀತಿ ಅಂದ್ರೆ ಕೌಶಲ್ಯ ರಹಿತ ಅನ್ಸ್ಕಿಲ್ಡ್ ಲೇಬರ್. ಇದಕ್ಕೆ ಯಾರಾದ್ರೂ ಕೂಡ ಅಪ್ಲೈ ಮಾಡಬಹುದು. ಅಂದ್ರೆ ಗ್ರಾಮೀಣ ಕುಟುಂಬದಲ್ಲಿ ಅಂದ್ರೆ ಗ್ರಾಮದಲ್ಲಿ ವಾಸಿಸ್ತಕ್ಕಂತಹ ಯಾವುದೇ ಕುಟುಂಬ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಈ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡ್ತಕ್ಕಂಥವ್ರು ಯಾರಂತ ಹೇಳಿದ್ರೆ ಅದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಅಂತ ನೋಡಿದ್ವಿ. ಗ್ರಾಮೀಣಾಭಿವೃದ್ಧಿ ಸಚಿವಾಲಯ. ಓಕೆ, ಸೊ ನೆಕ್ಸ್ಟ್ ಇದನ್ನ ಈ ವೇತನವನ್ನ ಏನ್ ಕೊಡ್ತಾರೆ, ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೊಡ್ತಕ್ಕಂತಹ ವೇತನ ಯಾವ ರೀತಿ ನಿರ್ಧಾರವನ್ನ ಮಾಡಲಾಗುತ್ತೆ ಅಂತ ಹೇಳಿದ್ರೆ ಕೃಷಿ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಂಕ, ಅದಕ್ಕೆ ನಾವು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಗ್ರಿಕಲ್ಚರ್ ಲೇಬರ್ ಅಂತ ಕರಿತೇವೆ. 15 ದಿನಗಳ ಒಳಗೆ ಏನಾದ್ರೂ ಉದ್ಯೋಗ ಕೊಡದೇ ಇದ್ರೆ ನಿರುದ್ಯೋಗ ಭತ್ಯೆಯನ್ನು ಕೂಡ ಕೊಡಬೇಕಾಗುತ್ತೆ. 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಾರ್ಮಲ್ ಆಗಿ ಅಂದ್ರೆ ಆ ಕೆಲಸವನ್ನ ಕೊಡಬೇಕಾಗುತ್ತೆ. ಒಂದು ವೇಳೆ 5 ಕಿಲೋಮೀಟರ್ಗಿಂತ ಹೆಚ್ಚು ಅವರು ಕ್ರಮಿಸಿ ಕೆಲಸವನ್ನ ಮಾಡ್ತಾ ಇದ್ರೆ ಅವರಿಗೆ ಹೆಚ್ಚುವರಿ ಅಂದ್ರೆ ಅಡಿಷನಲ್ ಪೇಮೆಂಟ್ ಅನ್ನ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಇನ್ನೊಂದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಮಹಿಳೆಯರಿಗೆ ಆದ್ಯತೆಯನ್ನ ಕೊಡಬೇಕಂತಕ್ಕಂತಹ ವಿಚಾರವನ್ನ ಈ ಒಂದು ಯೋಜನೆಯ ಒಂದು ನಿಯಮಾವಳಿ ಆಗಿರ್ತಕ್ಕಂಥದ್ದು. ಲೆಕ್ಕ ಪರಿಶೋಧನೆಯನ್ನು ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ಅದು ಗ್ರಾಮ ಸಭೆಯವರು ಮಾಡ್ತಾರೆ. ಸೊ ಇದಿಷ್ಟು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ. ಸೊ ಇಲ್ಲಿ ನಾವು ಈಗ ನೋಡೋಣ ನ್ಯೂಸ್ ಅಲ್ಲಿ ಯಾಕಿದೆ ಅಂತ ಹೇಳಿದ್ರೆ ಈ ಮಸೂದೆಯಲ್ಲಿ ಕೆಲವೊಂದಿಷ್ಟು ಬದಲಾವಣೆ ಅಂದ್ರೆ ಮಸೂದೆಯನ್ನ ಜಾರಿಗೆ ತಂದು ಈ ಯೋಜನೆಯಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನ ತರ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಕೊಡಲಾಗಿದೆ. ನೋಡಿ, 2005ರಲ್ಲಿ ಜಾರಿಗೆ ಬಂದಿರತಕ್ಕಂಥ ಈ ಯೋಜನೆ ಅಡಿಯಲ್ಲಿ 100 ದಿನಗಳ ಒಂದು ಉದ್ಯೋಗವನ್ನ ಕೊಡ್ತಾ ಇತ್ತು. ಇದನ್ನ 125 ಮಾಡಬೇಕು ಅಂತಕ್ಕಂಥ ಒಂದು ಪ್ರಸ್ತಾಪ ಇದೆ. ಅದೇ ರೀತಿ ಒಂದು ಆರ್ಥಿಕ ವರ್ಷದಲ್ಲಿ ನಾಟಿ ಮತ್ತೆ ಕಟಾವಿನ ವೇಳೆಯಲ್ಲಿ 60 ದಿನಗಳವರೆಗೆ ಉದ್ಯೋಗ ಖಾತ್ರಿ ಕೆಲಸ ಮಾಡಿಸೋ ಹಾಗಿಲ್ಲ ಅಂತಕ್ಕಂತಹ ಒಂದು ನಿಯಮಾವಳಿಯನ್ನು ಕೂಡ ಇಲ್ಲಿ ತರುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸೊ ಅದಾದ ನಂತರ ಬಯೋಮೆಟ್ರಿಕ್ ಕಡ್ಡಾಯಗೊಳಿಸ್ತಕ್ಕಂಥದ್ದು ಕೂಡ ಇಲ್ಲಿ ಅದಕ್ಕೊಂದು ಅವಕಾಶವನ್ನು ಕಲ್ಪಿಸಿಕೊಳ್ಳಲಾಗ್ತಾ ಇದೆ. ಮತ್ತೆ ಪ್ರದೇಶವಾರು ದಿನಗೂಲಿ ನಿಗದಿಯನ್ನ ಮಾಡ್ಬೇಕು. ಆಯಾ ಪ್ರದೇಶದಲ್ಲಿ ಏನೇನು ಒಂದು ಸನ್ನಿವೇಶ ಇದೆ ಆ ಸನ್ನಿವೇಶಕ್ಕೆ ಅನುಗುಣವಾಗಿ ದಿನಗೂಲಿಯನ್ನ ನಿಗದಿ ಮಾಡ್ತಕ್ಕಂತಹ ಒಂದು ಪ್ರಯತ್ನವನ್ನ ಮಾಡಬೇಕಾಗುತ್ತೆ ಅನ್ನುವಂಥದ್ದು ಈ ಒಂದು ಪ್ರಚಲಿತ ವಿದ್ಯಮಾನದಲ್ಲಿ ನಾವು ತಿಳ್ಕೊಳ್ತಾ ಇದ್ದೇವೆ. ನರೇಗಾ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಒಂದು ವಿಚಾರಗಳನ್ನ ನಾವು ತಿಳ್ಕೊಂಡ್ವಿ. ಈಗ ನೆಕ್ಸ್ಟ್ ನೋಡಿ, ಎತ್ತಿನಹೊಳೆ ಬಗ್ಗೆ ವೆರಿ ಇಂಪಾರ್ಟೆಂಟ್. ನಮಗೆ ಏನು ಕುಡಿಯುವ ನೀರಿನ ಯೋಜನೆಗಳಿಗೆ ಸಂಬಂಧಪಟ್ಟಂಗೆ ಎತ್ತಿನಹೊಳೆ ಯೋಜನೆ ಏನಿದೆಯಲ್ಲ ಅದು ಅನೇಕ ಬಾರಿ ನ್ಯೂಸ್ ಅಲ್ಲಿ ಇದ್ದೇ ಇರ್ತದೆ. ಈಗ ವಿಧಾನಸಭೆಯ ಅಧಿವೇಶನ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೂಡ ಕೊಡಲಾಗಿದೆ. ಯಾವಾಗ ಈ ಒಂದು ಎತ್ತಿನಹೊಳೆ ಯೋಜನೆ 2027ರಲ್ಲಿ ಇದನ್ನ ಪೂರ್ಣಗೊಳಿಸ್ತೇವೆ ಅಂತಕ್ಕಂಥದ್ದು ಕೊಟ್ಟಿರ್ತಕ್ಕಂತಹ ಮಾಹಿತಿ. ಸೊ ಹಾಗಾದ್ರೆ ಎತ್ತಿನಹೊಳೆ ಯೋಜನೆ, ಈ ಯೋಜನೆ ಯಾವ ನದಿಗೆ ಸಂಬಂಧಪಟ್ಟ ಹಾಗಿದೆ, ಇದರಲ್ಲಿ ಯಾವ್ಯಾವ ಜಿಲ್ಲೆಗಳು ಕವರ್ ಆಗ್ತವೆ, ಸೊ ಅದರ ಬಗ್ಗೆ ಪ್ರಶ್ನೆಗಳು ಬರ್ತವೆ. ಎತ್ತಿನಹೊಳೆ ಯೋಜನೆಯ ಬಗ್ಗೆ ನಾವು ತಿಳ್ಕೋಬೇಕು. ಸೊ ಅದನ್ನ ಒಂದೊಂದಾಗಿ ನಾವು ನೋಡೋಣ. ಓಕೆ, ಎತ್ತಿನಹೊಳೆ ಯೋಜನೆ ಎತ್ತಿನಹೊಳೆ ಯೋಜನೆ ನೋಡಿ, ಇದರ ಉದ್ದೇಶ ಏನಂದ್ರೆ ದಕ್ಷಿಣ ಕರ್ನಾಟಕದ ಕುಡಿಯೋ ನೀರಿನ ಅಗತ್ಯಗಳನ್ನ ಪೂರೈಸಲಿಕ್ಕೆ ಪಶ್ಚಿಮಕ್ಕೆ ಹರಿಯುವಂತಹ ನದಿ ನೀರನ್ನ ತಿರುಗಿಸ್ತಕ್ಕಂಥದ್ದು. ಪ್ರಮುಖವಾಗಿ ಯಾರಿಗೆ? ದಕ್ಷಿಣ ಕರ್ನಾಟಕದ ಜನರಿಗೆ ಕುಡಿಯುವ ನೀರನ್ನ ಒದಗಿಸ್ತಕ್ಕಂಥದ್ದು. ಕುಡಿಯುವ ನೀರನ್ನ ಒದಗಿಸ್ಲಿಕ್ಕೆ ಪಶ್ಚಿಮಕ್ಕೆ ಹರಿಯುವ ನದಿಯ ನೀರನ್ನ ತಿರುಗಿಸ್ತಕ್ಕಂಥದ್ದು. ಪಶ್ಚಿಮಕ್ಕೆ ಹರಿಯುವ ನದಿ ನೀರನ್ನು
ತಿರುಗಿಸುವಂಥದ್ದು ಇದರ ಉದ್ದೇಶ. ಸೊ ಪಶ್ಚಿಮಾಭಿಮುಖವಾಗಿ ಹರಿಯುವಂತ ಯಾವುದೇ ನದಿ ಇದ್ರೂ ಕೂಡ ಆ ಯಾವುದೇ ಅನ್ನೋದಕ್ಕಿಂತಲೂ ಕೆಲವೊಂದಿಷ್ಟು ನದಿಗಳನ್ನ ಇಲ್ಲಿ ಪರಿಗಣಿಸಲಾಗಿದೆ. ಸೊ ಆ ನದಿಗಳ ನೀರನ್ನ ತಿರುಗಿಸಿ ದಕ್ಷಿಣ ಕರ್ನಾಟಕದ ಏನು ಜನರಿದ್ದಾರೆ ಆ ಜನರಿಗೆ ಕುಡಿಯುವ ನೀರಿನ ಸೌಲಭ್ಯವನ್ನ ಒದಗಿಸ್ತಕ್ಕಂಥದ್ದು ಈ ಯೋಜನೆಯ ಉದ್ದೇಶ ಆಗಿದೆ. ಸೊ ಇಲ್ಲಿ ನಮಗೆ ಇನ್ನೊಂದು ಪ್ರಶ್ನೆಯನ್ನ ಕೇಳ್ತಾರೆ, ಈ ಯೋಜನೆಯ ಅಡಿಯಲ್ಲಿ ಯಾವ ಒಂದು ಜಿಲ್ಲೆಗಳು ಬರ್ತವೆ ಎತ್ತಿನಹೊಳೆಗೆ ಸಂಬಂಧ? ಯಾವ್ಯಾವ ಒಂದು ಜಿಲ್ಲೆಗಳು ಅಂದ್ರೆ ಕೋಲಾರ, ಉದ್ದೇಶಿತ ಜಿಲ್ಲೆಗಳು ಯಾವುದು? ಕೋಲಾರ, ಚಿಕ್ಕಬಳ್ಳಾಪುರ, ನೆಕ್ಸ್ಟ್ ಬೆಂಗಳೂರು ಗ್ರಾಮಾಂತರ, ನೆಕ್ಸ್ಟ್ ರಾಮನಗರ, ಹಾಸನ, ಓಕೆ. ನೆಕ್ಸ್ಟ್ ತುಮಕೂರು ಮತ್ತು ಚಿಕ್ಕಮಗಳೂರು. ಸೊ ಈ ಜಿಲ್ಲೆಗಳಿಗೆ ಕುಡಿಯುವ ನೀರನ್ನ ಒದಗಿಸುವಂತಹ ಒಂದು ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಎತ್ತಿನಹೊಳೆ ಯೋಜನೆಯ ಮುಖಾಂತರವಾಗಿ. ಸೊ ಇಲ್ಲಿ ನೀರಿನ ಮೂಲಗಳನ್ನು ಯಾವ್ಯಾವ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ, ನೇತ್ರಾವತಿ ನದಿಯ ಉಪನದಿಗಳಾಗಿರ್ತಕ್ಕಂತಹ, ಸೊ ನೀರಿನ ಮೂಲ ಎಲ್ಲಿಂದ ತೆಗೆದುಕೊಳ್ತಾ ಇದ್ದಾರೆ ಅಂದ್ರೆ, ಸೊ ನೇತ್ರಾವತಿ ನದಿಯ ಉಪನದಿಗಳು ಆಗಿರ್ತಕ್ಕಂಥದ್ದು. ಯಾವ ಉಪನದಿಗಳು? ಸೊ ಇಲ್ಲಿ ನಾವು ಗಮನಿಸೋಣ, ಉಪನದಿಗಳು ಯಾವ್ಯಾವ್ದು ಅಂತ ಹೇಳಿದ್ರೆ, ಇಲ್ಲಿ ಒಂದು ಎತ್ತಿನಹೊಳೆ ಅಂತ ನಾವು ನೋಡಿದ್ದೇವೆ, ಅದರ ಹೆಸರೇ ಕೊಡಲಾಗಿದೆ ಎತ್ತಿನಹೊಳೆ. ನೆಕ್ಸ್ಟ್ ಕಾಡುಮನೆ ಹೊಳೆ, ನೆಕ್ಸ್ಟ್ ಕೇರಿ ಹೊಳೆ, ಹೊಂಗಡ ಹಳ್ಳ. ನೋಡಿ, ಎತ್ತಿನಹೊಳೆ ಏನು ಕುಡಿಯುವ ನೀರಿನ ಯೋಜನೆ ಇದೆಯಲ್ಲ, ಈ ಕುಡಿಯುವ ನೀರಿನ ಯೋಜನೆ ಅಡಿಯಲ್ಲಿ ಉದ್ದೇಶಿತ ಜಿಲ್ಲೆಗಳು ಯಾವ್ಯಾವ ಬರ್ತವೆ ಅನ್ನುವಂಥದ್ದನ್ನ ನಮಗೆ ಪ್ರಶ್ನೆಯನ್ನ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಸೊ ಈ ಎಲ್ಲಾ ಜಿಲ್ಲೆಗಳನ್ನ ನೀವು ನೆನಪಲ್ಲಿ ಇಟ್ಕೋಬೇಕು. ಸೊ ನೀರಿನ ಮೂಲ ಒಂದು ಜಿಲ್ಲೆ ಆಯಿತು, ಮತ್ತೆ ನೀರಿನ ಮೂಲ ಎಲ್ಲೆಲ್ಲಿ ಅಂತ ನಾವು ತಿಳ್ಕೊಬೇಕಾಗತ್ತೆ. ಸೊ ಇದಿಷ್ಟು ಏನಂದ್ರೆ ಎತ್ತಿನಹೊಳೆ ಯೋಜನೆಗೆ ಸಂಬಂಧಪಟ್ಟಂತಹ ಒಂದು ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನ. ಸೊ ಎಕ್ಸಾಮ್ ಅಲ್ಲಿ ಇದೊಂದು ಕುಡಿಯುವ ನೀರಿನ ಒಂದು ಯೋಜನೆ ಆಗಿದೆ. ಓಕೆ, ಇದೊಂದು ಕುಡಿಯುವ ನೀರಿನ ಯೋಜನೆ ಆಗಿದೆ. ಅಲ್ಲಿಗೆ ವಿಶೇಷವಾಗಿ ದಕ್ಷಿಣ ಕರ್ನಾಟಕದ ಜನರಿಗೆ ಕುಡಿಯುವ ನೀರನ್ನ ಒದಗಿಸ್ಲಿಕ್ಕೆ ಪಶ್ಚಿಮಕ್ಕೆ ಹರಿಯುವ ನದಿ ನೀರನ್ನ ತಿರುಗಿಸುವಂತದ್ದು ಇದರ ಒಂದು ಉದ್ದೇಶ. ಯಾವ್ಯಾವ ಜಿಲ್ಲೆಗಳಿಗೆ ಉದ್ದೇಶಿತ ಜಿಲ್ಲೆಗಳು ಯಾವ್ಯಾವ? ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಹಾಸನ, ತುಮಕೂರು ಮತ್ತೆ ಚಿಕ್ಕಮಗಳೂರು. ಮತ್ತೆ ನೀರಿನ ಮೂಲ ಎಲ್ಲಿಂದ ತೆಗೆದುಕೊಳ್ತಾ ಇದ್ದಾರೆ? ಸೊ ನೇತ್ರಾವತಿ ನದಿಯ ಉಪನದಿಗಳು ಯಾವ್ಯಾವುದು? ಎತ್ತಿನಹೊಳೆ, ಕಾಡುಮನೆ ಹೊಳೆ, ಕೆರಿಹೊಳೆ ಮತ್ತೆ ಹೊಂಗಡ ಹಳ್ಳ ಅಂತಕ್ಕಂಥದ್ದು. ಸೊ ಇದಿಷ್ಟು ಎತ್ತಿನಹೊಳೆ ಯೋಜನೆಯ ಬಗ್ಗೆ ಆಯಿತು. ನೆಕ್ಸ್ಟ್ ಈಗ ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಕರೆಂಟ್ ಅಫೇರ್ ಏನಂದ್ರೆ, ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಯವರು ಜೋರ್ಡಾನ್ ದೇಶಕ್ಕೆ ಭೇಟಿಯನ್ನ ನೀಡಿದ್ದಾರೆ. ಸೊ ಜೋರ್ಡಾನ್ ದೇಶ ಒಂದು ಪಶ್ಚಿಮ ಏಷ್ಯಾದಲ್ಲಿ ಬರ್ತಕ್ಕಂತಹ ಒಂದು ಪ್ರಮುಖವಾದಂತಹ ರಾಷ್ಟ್ರ. ಸೊ ಈ ಒಂದು ಏನು ಕರೆಂಟ್ ಅಫೇರ್ ಟಾಪಿಕ್ ಇದೆಯಲ್ಲ, ನಾವು ಸ್ವಲ್ಪ ಜಿಯೋಗ್ರಫಿಯಿಂದ ಆಂಗಲ್ ಇಂದ ನೋಡ್ಬೇಕಾಗತ್ತೆ. ಅದು ಜಿಯೋಗ್ರಫಿಯಲ್ಲಿ ಮ್ಯಾಪಿಂಗ್ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಏರಿಯಾ. ಮ್ಯಾಪಿಂಗ್ ಬಗ್ಗೆ ಬಹಳ ಕ್ವಶನ್ಸ್ಗಳು ಬರ್ತಾ ಇದಾವೆ. ಒಂದು ದೇಶದೊಂದಿಗೆ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ದೇಶಗಳ ಬಗ್ಗೆ ಕೇಳ್ತಾ ಇದ್ದಾರೆ. ಅದು ವಿಶೇಷವಾಗಿ ಯಾವುದು ಸುದ್ದಿಯಲ್ಲಿ ಇರುತ್ತಲ್ಲ, ಆ ಸುದ್ದಿಯಲ್ಲಿರ್ತಕ್ಕಂತಹ ದೇಶದ ಆ ದೇಶದೊಂದಿಗೆ ಗಡಿ ಹಂಚಿಕೊಂಡಿರ್ತಕ್ಕಂತಹ ಅಕ್ಕಪಕ್ಕದ ದೇಶಗಳನ್ನ ಕೇಳ್ತಾ ಇದ್ದಾರೆ. ಜೋರ್ಡಾನ್ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ.
ಸೊ ಜೋರ್ಡಾನ್ನ ಅಕ್ಕಪಕ್ಕ ಯಾವ ಯಾವ ದೇಶಗಳು ಬರ್ತವೆ, ಅಲ್ಲಿನ ರಾಜಧಾನಿ ಏನು, ಓಕೆ. ನೆಕ್ಸ್ಟ್ ಅಲ್ಲಿ ಯಾವ ರೀತಿಯ ಒಂದು ಸರ್ಕಾರ ಇದೆ, ಅಂದ್ರೆ ರಾಜಪ್ರಭುತ್ವ ಇದೆಯಾ ಅಥವಾ ಪ್ರಜಾಪ್ರಭುತ್ವ ಇದೆಯಾ, ಅಲ್ಲಿನ ಪ್ರಧಾನಮಂತ್ರಿ ಯಾರು, ಅಲ್ಲಿನ ರಾಜ ಯಾರು, ಇದೆಲ್ಲವನ್ನ ನಾವು ನೋಡ್ಬೇಕಾಗತ್ತೆ. ಸೊ ಅದನ್ನ ಈ ಸಂದರ್ಭದಲ್ಲಿ ನಾವು ನೋಡೋಣ. ಫಸ್ಟ್ ನಾವು ನೋಡ್ಬೇಕಾಗಿರ್ತಕ್ಕಂಥದ್ದು, ಓಕೆ, ನಾವು ನೋಡ್ಬೇಕಾಗಿರತಕ್ಕಂಥದ್ದು ಇಲ್ಲಿ ನಮ್ಮ ಪ್ರಧಾನಮಂತ್ರಿಯವರು 3 ರಾಷ್ಟ್ರಗಳಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಇಲ್ಲಿ 3 ದೇಶಗಳಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಸೊ ಆ 3 ದೇಶಗಳು ಯಾವ್ಯಾವ್ದು ಅಂತ ಹೇಳಿದ್ರೆ, 3 ದೇಶಗಳು ಯಾವ್ಯಾವ್ದು ಅಂತ ಹೇಳಿದ್ರೆ, ಅದರಲ್ಲಿ ಒಂದನೇ ದೇಶ ಫಸ್ಟ್ ಜೋರ್ಡಾನ್, ಓಕೆ. ನೆಕ್ಸ್ಟ್ ಇಥಿಯೋಪಿಯಾ, ನೆಕ್ಸ್ಟ್ ಒಮನ್. ಈ 3 ದೇಶಗಳಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಈಗ ಎಟ್ ಪ್ರೆಸೆಂಟ್ ಈಗ ಜೋರ್ಡಾನಿಗೆ ಫಸ್ಟ್ ಅವರು ಬಂದು ತಲುಪಿರತಕ್ಕಂಥದ್ದು. ಸೊ ಈಗ ನಾವು ಜೋರ್ಡಾನ್ ಸಂಬಂಧಪಟ್ಟ ಹಾಗೆ ತಿಳ್ಕೊಬೇಕಾಗತ್ತೆ. ನೋಡಿ, ಜೋರ್ಡಾನ್ ನೊಂದಿಗೆ ಗಡಿಯನ್ನ ಹಂಚಿಕೊಂಡಿರ್ತಕ್ಕಂತಹ ರಾಷ್ಟ್ರಗಳು ಯಾವ್ಯಾವ್ದು ಅಂತ ನಿಮ್ಗೆ ಕೇಳ್ತಾರೆ. ನಾನು ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇದ್ದೇನೆ. ಜೋರ್ಡಾನದ್ದು ಒಂದು ಮ್ಯಾಪ್ ಕೂಡ ನಿಮಗೆ ತೋರಿಸ್ತಾ ಇದ್ದೇನೆ, ಹೌದಾ. ಇದು ಜೋರ್ಡಾನ್. ಸೊ ಜೋರ್ಡಾನ್ಗೆ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂತಹ ರಾಷ್ಟ್ರಗಳು ನೋಡಿ, ಉತ್ತರಕ್ಕೇನು ಸಿರಿಯಾ ಇದೆ, ನೆಕ್ಸ್ಟ್ ಇರಾಕ್ ಇದೆ, ಸೌದಿ ಅರೇಬಿಯಾ ಇದೆ, ನೆಕ್ಸ್ಟ್ ಇಸ್ರೇಲ್ ಇದೆ, ಮತ್ತೆ ವೆಸ್ಟ್ ಬ್ಯಾಂಕ್. ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ನೋಡಿ, ಇಲ್ಲಿ ಲೆಬನಾನ್ ಯಾವುದೇ ರೀತಿಯಾದಂತಹ ಗಡಿಯನ್ನ ಹಂಚಿಕೊಂಡಿಲ್ಲ, ಮತ್ತೆ ಈಜಿಪ್ಟ್ ಜೋರ್ಡಾನ್ ನೊಂದಿಗೆ ಗಡಿಯನ್ನ ಹಂಚಿಕೊಂಡಿಲ್ಲ. ಸೊ ಇದು ಯಾವ್ಯಾವ ರಾಷ್ಟ್ರಗಳು ಅಂತ ಹೇಳಿದ್ರೆ, ಒಂದು ಸಿರಿಯಾ, 2 ಇರಾಕ್, 3 ಸೌದಿ ಅರೇಬಿಯಾ, 4 ಇಸ್ರೇಲ್, ಓಕೆ. ಅದ್ರ ಜೊತೆಗೆ ವೆಸ್ಟ್ ಬ್ಯಾಂಕ್ ಅಂತಕ್ಕಂಥ ಒಂದು ಪ್ರದೇಶ ಬರುತ್ತೆ. ಮತ್ತೆ ಇಸ್ರೇಲ್ ಮತ್ತೆ ಪ್ಯಾಲೆಸ್ಟೈನ್ ದೇಶಗಳಿಗೆ ಸಂಬಂಧಪಟ್ಟ ಹಾಗೆ ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಪ್ರದೇಶಗಳು ಸುದ್ದಿಯಲ್ಲಿ ಇರ್ತವೆ. ಅಂತಹ ಒಂದು ಪ್ರದೇಶಗಳಲ್ಲಿ ವೆಸ್ಟ್ ಬ್ಯಾಂಕ್ ಕೂಡ ಈ ಜೋರ್ಡಾನಿಗೆ ಹತ್ತಿಕೊಂಡಿರ್ತಕ್ಕಂಥದ್ದು. ಬಟ್ ದೇಶಗಳು ಕೇಳಿದ್ರೆ ಒಂದು ಸಿರಿಯಾ, ಇರಾಕ್, ಸೌದಿ ಅರೇಬಿಯಾ ಮತ್ತೆ ಯಾವುದು ಇಸ್ರೇಲ್. ಲೆಬನಾನ್ ಮತ್ತೆ ಈಜಿಪ್ಟ್ಗಳು ಈ ಒಂದು ಜೋರ್ಡಾನ್ ದೇಶದೊಂದಿಗೆ ಗಡಿಯನ್ನ ಹಂಚಿಕೊಂಡಿಲ್ಲ ಅನ್ನುವಂಥದ್ದು ನಮಗೆ ಕ್ಲಾರಿಟಿ ಇರಬೇಕು. ನಿಮಗೆ ಕ್ವಶನ್ ಅಲ್ಲಿ ಲೆಬನಾನ್ ಮತ್ತೆ ಈಜಿಪ್ಟ್ ಅನ್ನು ಕೂಡ ಕೊಟ್ಟು ಕನ್ಫ್ಯೂಸ್ ಮಾಡ್ತಾ ಇರ್ತಾರೆ. ಸೊ ನಿಮಗೆ ಗೊತ್ತಿರಲಿ, ಸಿರಿಯಾ, ಇರಾಕ್, ಸೌದಿ ಅರೇಬಿಯಾ ಅಂಡ್ ಇಸ್ರೇಲ್ ಪ್ಲಸ್ ವೆಸ್ಟ್ ಬ್ಯಾಂಕ್. ಸೊ ಇಲ್ಲಿ ನೋಡೋಣ ನ್ಯೂಸ್ ಅಲ್ಲಿ ಏನ್ ಬಂದಿದೆ ಅಂತ, ಓಕೆ. ಇಲ್ಲಿ ಜೋರ್ಡಾನ್ನ ಅಮ್ಮಾನ್ಗೆ ಬಂದು, ಇದು ಜೋರ್ಡಾನಿನ ಒಂದು ರಾಜಧಾನಿ ಮತ್ತೆ ಅತ್ಯಂತ ದೊಡ್ಡ ನಗರ ಅಂತ ನಮ್ಗೆ ಗೊತ್ತಿರಬೇಕು. ಸೊ ಅಮ್ಮಾನ್ ಅಂತಕ್ಕಂಥದ್ದು ಜೋರ್ಡಾನ್ನ ರಾಜಧಾನಿ. ಇಲ್ಲಿಯ ಒಂದು ಪ್ರಧಾನಮಂತ್ರಿ ಯಾರು, ಜಾಫರ್ ಹಸನ್ ಅವರು ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಯವರನ್ನ ಸ್ವಾಗತ ಮಾಡಿದ್ದಾರೆ. ಸೊ ಇದರ ಜೊತೆಗೆ ಜೋರ್ಡಾನ್ನ ಒಂದಿಷ್ಟು ವಿಚಾರಗಳನ್ನ ನಾವು ತಿಳ್ಕೊಬೇಕಾಗುತ್ತೆ, ಓಕೆ. ಸೊ ಅದನ್ನ ಒಂದೊಂದಾಗಿ ನಾವು ತಿಳ್ಕೊಳ್ತಕ್ಕಂತಹ ಒಂದು ಪ್ರಯತ್ನವನ್ನ ಮಾಡೋಣ. ಸೊ ಒಟ್ಟಿನಲ್ಲಿ ಪ್ರಧಾನಮಂತ್ರಿಯವರು 3 ದೇಶಗಳಿಗೆ ಭೇಟಿಯನ್ನು ಕೊಡಬೇಕು ಅಂತ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಈಗಾಗಲೇ ಜೋರ್ಡಾನ್ಗೆ ತಲುಪಿದ್ದಾರೆ, ಹೌದಾ. ಜೋರ್ಡಾನ್ ಇಂದ ನೆಕ್ಸ್ಟ್ ಇನ್ನು 2 ರಾಷ್ಟ್ರಗಳಿಗೆ ಅವರು ವಿಸಿಟ್ ಅನ್ನ ಕೊಡ್ತಾರೆ. ಯಾಕೆ ಇಲ್ಲಿ ಜೋರ್ಡಾನ್ ದೇಶಕ್ಕೆ ಇಲ್ಲಿ ಭೇಟಿಯನ್ನ ಕೊಟ್ಟರು ಅನ್ನೋದೊಂದು ಉದ್ದೇಶ ಬಂದ್ರೆ, 75 ವರ್ಷಗಳ ಒಂದು ರಾಜತಾಂತ್ರಿಕ ಸಂಬಂಧ, ಅಂದ್ರೆ ಭಾರತ ಮತ್ತು ಜೋರ್ಡಾನ್ನ ಒಂದು ರಾಜತಾಂತ್ರಿಕ ಸಂಬಂಧ ಇದು ಗುರುತಿಸುತ್ತೆ ಅನ್ನುವಂಥದ್ದು. ಸೊ ಇದು ನೋಡೋಣ. ಜೋರ್ಡಾನ್ ಅಂತಕ್ಕಂಥದ್ದು ಇದೊಂದು ಪಶ್ಚಿಮ ಏಷ್ಯಾದ ರಾಷ್ಟ್ರ, ಪಶ್ಚಿಮ ಏಷ್ಯಾದಲ್ಲಿ ಬರುವಂತಹ ರಾಷ್ಟ್ರ, ಓಕೆ. ಇಲ್ಲಿ ಏನಿದೆ ಅಂತ ಹೇಳಿದ್ರೆ, ಸಾಂವಿಧಾನಿಕ ರಾಜಪ್ರಭುತ್ವ ಇದೆ, ಸಾಂವಿಧಾನಿಕ ರಾಜಪ್ರಭುತ್ವ, ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿ ಅಂತ, ಓಕೆ. ಸಾಂವಿಧಾನಿಕ ರಾಜಪ್ರಭುತ್ವ ಇದೆ. ಹೀಗಾಗಿ ಇಲ್ಲಿ ರಾಜ ಇರ್ತಾರೆ. ಆ ರಾಜರ ಹೆಸರು ಏನಂದ್ರೆ ಅಬ್ದುಲ್ಲಾ II ಇಬ್ನ್ ಅಲ್ ಹುಸೇನ್ ಅಂತಕ್ಕಂಥ ಹೆಸರು, ಇಬ್ನ್ ಅಲ್ ಹುಸೇನ್ ಅಂತಕ್ಕಂಥದ್ದು, ಓಕೆ.
ಸೊ ಇಲ್ಲಿ ರಾಜಪ್ರಭುತ್ವ ಇದೆ. ಎಂತ ರಾಜಪ್ರಭುತ್ವ ಇದೆ? ಸಾಂವಿಧಾನಿಕ ರಾಜಪ್ರಭುತ್ವ ಇದೆ. ಈ ದೇಶವನ್ನ ಆಳ್ತಕ್ಕಂಥವ್ರು ಯಾರಂದ್ರೆ ಎರಡನೇ ಅಬ್ದುಲ್ಲಾ ಇಬ್ನ್ ಅಲ್ ಹುಸೇನ್ ಅಂತಕ್ಕಂಥವ್ರು. ಸೊ 1946ರಲ್ಲಿ ಈ ಒಂದು ದೇಶ ಸ್ವಾತಂತ್ರ್ಯವನ್ನ ಪಡೆದುಕೊಂಡಿದೆ. ಈ ಒಂದು ದೇಶದ ರಾಜಧಾನಿ ಯಾವುದು ಅಂದ್ರೆ, ಸೊ ರಾಜಧಾನಿ ಯಾವುದು ಅಂತ ನಿಮಗೆ ಕೇಳಿದ್ರೆ ಅಥವಾ ಪ್ರಶ್ನೆ ಬಂದ್ರೆ, ಯಾವುದು ಜೋರ್ಡಾನ್ನ ರಾಜಧಾನಿ ಅಥವಾ ಅತ್ಯಂತ ದೊಡ್ಡ ನಗರ ಆಲ್ರೆಡಿ ನಾವು ನೋಡಿದ್ದೇವೆ. ರಾಜಧಾನಿ ಯಾವುದು ಅಂದ್ರೆ ರಾಜಧಾನಿ ಹೆಸರು ಅಮ್ಮನ್. ಓಕೆ, ಇದು ಒಂದು ಅತ್ಯಂತ ದೊಡ್ಡ ನಗರ ಕೂಡ ಹೌದು. ಜೋರ್ಡಾನಿನ ಒಂದು ದೊಡ್ಡ ನಗರ ಕೂಡ ಹೌದು. ಸೊ ರಾಜಧಾನಿ ಬಗ್ಗೆ ನೋಡಿದ್ವಿ. ಇದನ್ನ ಐತಿಹಾಸಿಕವಾಗಿ ಅಂದ್ರೆ ಹಿಂದೆ ಪ್ರಾಚೀನ ಕಾಲದಲ್ಲಿ ಈ ಒಂದು ದೇಶಕ್ಕೆ, ಹೌದಾ, ಈ ಒಂದು ದೇಶದಲ್ಲಿ ಇರ್ತಕ್ಕಂತಹ ಈ ಒಂದು ರಾಜಧಾನಿಗೆ ಅಮ್ಮನಿಗೆ ಏನಂತ ಕರಿತಾ ಇದ್ರು ಅಂತ ಹೇಳಿದ್ರೆ ಫಿಲಡೆಲ್ಫಿಯಾ ಅಂತ ಹೇಳಿ ಕರಿತಾ ಇದ್ರು ಅನ್ನೋದು ನಮಗೆ ಗೊತ್ತಿರಬೇಕು. ಈ ಅಮ್ಮನಿಗೆ, ಹೌದಾ, ಫಿಲಡೆಲ್ಫಿಯಾ ಅಂತಕ್ಕಂತಹ ಒಂದು ಹೆಸರಿನಿಂದ ಕರೆಯಲಾಗ್ತಾ ಇತ್ತು. ಫಿಲಡೆಲ್ಫಿಯಾ ಅನ್ನುವಂತಹ ಒಂದು ಹೆಸರಿನಿಂದ ಕರೆಯಲಾಗ್ತಾ ಇತ್ತು. ಸೊ ಈಗಾಗಲೇ ನಾವು ಯಾವ್ಯಾವ ದೇಶಗಳ ಗಡಿಯನ್ನ ಹಂಚಿಕೊಂಡಿದ್ದಾವೆ ಅಂತ ಅದನ್ನು ನೋಡಿದೀವಿ. ಓಕೆ, ಸೊ ಇಲ್ಲಿ ಯಾವರು ಆಳ್ವಿಕೆಯನ್ನ ಮಾಡ್ತಾ ಇದ್ದಾರೆ, ಎಂತಹ ಒಂದು ಸರ್ಕಾರದ ವ್ಯವಸ್ಥೆ ಇದೆ ಅದನ್ನು ನೋಡಿದ್ವಿ. ಮತ್ತೆ ಇದು ಯಾವಾಗ ಸ್ವಾತಂತ್ರ್ಯವನ್ನು ಪಡೀತು? 1946ರಲ್ಲಿ ಈ ಒಂದು ದೇಶ ಸ್ವಾತಂತ್ರ್ಯವನ್ನ ಪಡೆದುಕೊಂಡಿರ್ತಕ್ಕಂಥದ್ದು. ಇನ್ನೊಂದು ಪ್ರಮುಖವಾದಂತಹ ವಿಚಾರ, ಒಂದು ಜಿಯೋಗ್ರಫಿಕಲ್ ವಿಚಾರ ಏನಂದ್ರೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದು ಅಕಾಬಾ ಕೊಲ್ಲಿಯಲ್ಲಿ 26 ಕಿಲೋಮೀಟರ್ ಕರಾವಳಿ ತೀರವನ್ನ ಹೊಂದಿದೆ. ಇಲ್ಲಿ ಅಲ್ ಅಕಾಬಾ ಅಂತಕ್ಕಂಥದ್ದು ಏಕೈಕವಾಗಿರ್ತಕ್ಕಂತಹ ಒಂದು ಬಂದರು ಅನ್ನೋದು ಕೂಡ ನಮಗೆ ಗೊತ್ತಿರಬೇಕು. ಓಕೆ, ಇಲ್ಲಿ ಒಂದು ಜೋರ್ಡಾನ್ ನದಿ ಬರುತ್ತೆ. ಆ ಜೋರ್ಡಾನ್ ನದಿ ಏನಪ್ಪಾ ಅಂತ ಹೇಳಿದ್ರೆ ಡೆಡ್ ಸಿ ಅಂತ ಬರುತ್ತೆ. ಆ ಡೆಡ್ ಸಿಯಲ್ಲಿ ಅದು ಏನಂದ್ರೆ ಒಂದು ಸಮುದ್ರಕ್ಕೆ, ಡೆಡ್ ಸಿ ಅಂದ್ರೆ ಒಂದು ಮೃತ ಸಮುದ್ರ ಅಂತ ಹೇಳಿ ಕರಿಬಹುದು, ನಾವು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರೆ ಹಂಗಾಗತ್ತೆ. ಬಟ್ ಡೆಡ್ ಸಿ ಅಂತಾನೆ ಇಟ್ಕೊಳ್ಳಿ. ಸೊ ಡೆಡ್ ಸಿಗೆ ಆ ಜೋರ್ಡಾನ್ ನದಿ ಹರಿಯುತ್ತೆ. ಸೊ ಇದಿಷ್ಟು ಜೋರ್ಡಾನ್ಗೆ ಸಂಬಂಧಪಟ್ಟಂತ ಒಂದಿಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ವಿಚಾರಗಳು. ಪ್ರಮುಖವಾಗಿ ಈ ಸೆಕ್ಷನ್ ಇಂದ ಕ್ವಶನ್ಸ್ಗಳು ಹೇಗೆ ಬರ್ತವೆ ಅದನ್ನು ನಾನು ತಿಳಿಸ್ಕೊಟ್ಟೆ ನಿಮಗೆ. ಯಾವ್ಯಾವ ಬಾರ್ಡರ್ ಕಂಟ್ರಿಗಳು ಯಾವ ಬರ್ತವೆ, ನೆಕ್ಸ್ಟ್ ಇಲ್ಲಿ ಯಾರು ಪ್ರಧಾನಮಂತ್ರಿ ಇದ್ದಾರೆ, ಓಕೆ, ಯಾರು ಇಲ್ಲಿ ಆಳ್ತಾ ಇದ್ದಾರೆ, ಇದರ ರಾಜಧಾನಿ, ಅದಕ್ಕೇನು ಕರಿತಾ ಇದ್ರು ಮೊದಲು ಅನ್ನೋದನ್ನ ಎಲ್ಲವನ್ನು ಕೂಡ ನಾವು ನೋಡಿದ್ವಿ. ಓಕೆ, ನೆಕ್ಸ್ಟ್ ಈಗ ಮುಂದಿನ ಒಂದು ಕರೆಂಟ್ ಅಫೇರ್ ನೋಡೋಣ. ನೋಡಿ, ಮಹಿಳಾ ಲೇಖಕಿಯರ ಸಂಘದ ನೂತನ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂದ್ರೆ ಸುನಂದಮ್ಮ ಅನ್ನೋರು ಆಯ್ಕೆಯಾಗಿದ್ದಾರೆ. ಡೈರೆಕ್ಟ್ ಆಗಿ ನಿಮಗೆ ಪ್ರಶ್ನೆ ಕೇಳಬಹುದು, ಇತ್ತೀಚೆಗೆ ಕರ್ನಾಟಕ ಲೇಖಕಿಯರ ಸಂಘದ ನೂತನ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂದ್ರೆ ಆರ್ ಸುನಂದಮ್ಮ ಅಂತಕ್ಕಂಥವ್ರು ಗೊತ್ತಿರಬೇಕು. ಓಕೆ, ಆರ್ ಸುನಂದಮ್ಮ. ಸೊ ಈ ಹಿಂದೆ ಆರ್ ಸುನಂದಮ್ಮ ಅವ್ರಿಗಿಂತ ಮುಂಚಿತವಾಗಿ HL ಪುಷ್ಪಾರವರು ಮಹಿಳಾ ಲೇಖಕಿಯರ, ಕರ್ನಾಟಕ ಮಹಿಳಾ ಲೇಖಕಿಯರ ಸಂಘದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಸೊ ಅಧ್ಯಕ್ಷರ ಒಂದು ಹೆಸರನ್ನು ನೆನಪಿಟ್ಕೊಳ್ಳಿ, ಆರ್ ಸುನಂದಮ್ಮ. ಮೊದಲು HL ಪುಷ್ಪಲತಾ ಅವರಿದ್ರು. ಸೊ ಇತ್ತೀಚೆಗೆ ಚುನಾವಣೆ ನಡೆದಿದೆ. ಚುನಾವಣೆಯಲ್ಲಿ ಸ್ವಲ್ಪ ಅಕ್ರಮ ನಡೆದಿದೆ ಅಂತ ಕೆಲವೊಬ್ರು ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಅದು ನಮ್ಗೆ ಬೆಳೆದಿರ್ತಕ್ಕಂಥ ವಿಚಾರ. ಏನ್ ಫ್ಯಾಕ್ಟ್ ಬೇಕು ಅದ್ರ ಬಗ್ಗೆ ಮಾತ್ರ ನಾವು ನೋಡೋಣ. ಈಗ ಮುಂದಿನ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕರೆಂಟ್ ಅಫೇರ್ ನೋಡೋಣ. NSF ಮಾನ್ಯತೆ BCCI ಪಡೆದಿಲ್ಲ ಅಂತ ಹೇಳಿ ಕ್ರೀಡಾ ಸಚಿವರಾಗಿರ್ತಕ್ಕಂಥ ಮನ್ಸುಖ್ ಮಂಡವಿಯಾ ಅವರು ಇಲ್ಲಿ ಹೇಳಿರ್ತಕ್ಕಂಥದ್ದು. ಸೊ ಇಲ್ಲಿ BCCI ಬಗ್ಗೆ ನ್ಯೂಸ್ ಬಂದಿದೆ. ಸೊ BCCI ಬಗ್ಗೆ ಒಂದಿಷ್ಟು ನಾವು ವಿಚಾರಗಳನ್ನ ತಿಳ್ಕೊಬೇಕು. ಅದೇ ರೀತಿ ಈ ಒಂದು ನ್ಯೂಸ್ ಅಲ್ಲಿ ಕೂಡ ಇನ್ನೊಂದು ಫ್ಯಾಕ್ಟ್ ಅನ್ನ ಕೊಟ್ಟಿದ್ದಾರೆ. 2028ರಲ್ಲಿ ಒಲಿಂಪಿಕ್ ಕ್ರೀಡಾಕೂಟ ಎಲ್ಲಿ ನಡೀತಾ ಇದೆ? ಲಾಸ್ ಏಂಜಲೀಸ್ ಅಲ್ಲಿ. ಸೊ ಇಲ್ಲಿ ಆ ಲಾಸ್ ಏಂಜಲೀಸ್ ಅಲ್ಲಿ ನಡೀತಕ್ಕಂತಹ ಕ್ರೀಡಾಕೂಟ ಕ್ರಿಕೆಟ್ ಅನ್ನು ಕೂಡ ಇದರಲ್ಲಿ ಸೇರಿಸಲಾಗ್ತಾ ಇದೆ ಅನ್ನೋದು ಕೂಡ ಇಲ್ಲಿ ನಾವು ತಿಳ್ಕೊಳ್ತಾ ಇದ್ದೇವೆ. ನೋಡಿ, ಪೇಪರ್ ಓದುವಾಗ ನಾವು ಯಾವುದಕ್ಕೆ ಫೋಕಸ್ ಮಾಡಿ ಓದಬೇಕು ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇಲ್ಲಿ ಲಾಸ್ ಏಂಜಲೀಸ್ ಅಲ್ಲಿ 2028ರ ಒಂದು ಒಲಿಂಪಿಕ್ಸ್ ಎಲ್ಲಿ ನಡೀತಾ ಇದೆ ಅದು ಪ್ಲೇಸ್ ಗೊತ್ತಾಗ್ತಿದೆ ನಮಗೆ. ಅದ್ರ ಜೊತೆಗೆ
ಆ ಒಂದು ಕ್ರೀಡಾಕೂಟದಲ್ಲಿ ಒಲಿಂಪಿಕ್ ಲಾಸ್ ಏಂಜಲೀಸ್ನಲ್ಲಿ ನಡೀತಕ್ಕಂತಹ ಒಂದು ಒಲಿಂಪಿಕ್ ಕ್ರೀಡಾಕೂಟದಲ್ಲಿ T20 ಮಾದರಿಯ ಒಂದು ಕ್ರೀಡೆ ಕೂಡ ಸೇರ್ಪಡೆ ಆಗಲಿದೆ ಅನ್ನುವಂಥದ್ದು. ಸೊ ಸ್ವಲ್ಪ ಇಲ್ಲಿ ನಾವು BCCI ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ತಕ್ಕಂತಹ ಒಂದು ಪ್ರಯತ್ನವನ್ನ ಮಾಡೋಣ. ಓಕೆ, ಸೊ BCCI ಸ್ಥಾಪನೆ ಆಗಿರ್ತಕ್ಕಂಥದ್ದು. ಓಕೆ, BCCI ಸ್ಥಾಪನೆ ಆಗಿರ್ತಕ್ಕಂಥದ್ದು ಯಾವಾಗ ಅಂದ್ರೆ BCCI ಸ್ಥಾಪನೆ ಆಗಿರ್ತಕ್ಕಂಥದ್ದು 1928. ಸೊ ಇದಕ್ಕೆ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಅಂತ ಕೂಡ ನಾವು ಕರಿತೇವೆ. ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಇದು ಸ್ಥಾಪನೆ ಆಗಿರ್ತಕ್ಕಂಥದ್ದು 1928ರಲ್ಲಿ. ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಈ ಒಂದು ಏನು ಸಂಸ್ಥೆ ಸ್ಥಾಪನೆ ಆಗಿರ್ತಕ್ಕಂಥದ್ದು ತಮಿಳುನಾಡು ಸೊಸೈಟಿಗಳ ನೋಂದಣಿ ಕಾಯ್ದೆ ಅಡಿಯಲ್ಲಿ ಒಂದು ರಿಜಿಸ್ಟರ್ಡ್ ಸೊಸೈಟಿ ಆಗಿ ಸ್ಥಾಪನೆ ಆಗಿರುತ್ತೆ. ತಮಿಳುನಾಡು ಸೊಸೈಟಿಗಳ ನೋಂದಣಿ ಕಾಯ್ದೆ ಅಡಿಯಲ್ಲಿ ಇದು ಒಂದು ಸೊಸೈಟಿ ಆಗಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಓಕೆ, ಅನೇಕ ಒಂದು 1928 ಸಂದರ್ಭದಲ್ಲಿ ಇದು ಸ್ಥಾಪನೆ ಆದಾಗ ಅನೇಕ ಒಂದು ಪ್ರಾದೇಶಿಕ ಸಂಘಗಳನ್ನ ಹೊಂದಿತ್ತು. ಬಾಂಬೆ, ಬರ್ಮಾ, ಪೂರ್ವ ಭಾರತ, ಉತ್ತರ ಭಾರತ, ದಕ್ಷಿಣ ಭಾರತ, ಮಧ್ಯ ಭಾರತದಲ್ಲಿ ಇದು ಅನೇಕ ಒಂದು ಪ್ರಾದೇಶಿಕ ಸಂಘಗಳನ್ನ ಹೊಂದಿತ್ತು. ಓಕೆ, ಈಗ ಇಲ್ಲಿ ನಾವು ಗಮನಿಸಬೇಕಾದಂತಹ ಒಂದು ಪ್ರಮುಖವಾದಂತಹ ಅಂಶ ಏನಂತ ಹೇಳಿದ್ರೆ, ಈಗ ಸದ್ಯಕ್ಕೆ BCCIನ ಚೇರ್ಮನ್ ಯಾರಿದ್ದಾರೆ ಅನ್ನುವಂಥದ್ದು. ನೋಡಿ, BCCIನ ಪ್ರಸ್ತುತ ಚೇರ್ಮನ್ ಯಾರಿದ್ದಾರೆ ಅಂತ ಹೇಳಿದ್ರೆ ಅದನ್ನ ಕೇಳುವಂತಹ ಸಾಧ್ಯತೆ ಇದೆ. ಮಿಥುನ್ ಮನ್ಹಾಸ್ ಅಂತಕ್ಕಂಥವ್ರು. ಮಿಥುನ್ ಮನ್ಹಾಸ್. ಸೊ ಇವರು ಅಧ್ಯಕ್ಷರಿದ್ದಾರೆ, BCCIನ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. 37ನೇ ಅಧ್ಯಕ್ಷರು ಅಂತೇಳಿ ಇವರನ್ನ ಪರಿಗಣಿಸಲಾಗುತ್ತೆ. ಓಕೆ, ಇದರ BCCIನ ಒಂದು ಕೇಂದ್ರ ಕಚೇರಿ ಎಲ್ಲಿ ಬರುತ್ತೆ ಅಂದ್ರೆ ಕೇಂದ್ರ ಕಚೇರಿ ಮುಂಬೈಯಲ್ಲಿ ಬರುತ್ತೆ. ವಾಂಖೇಡೆ ಸ್ಟೇಡಿಯಂ ನಾವು ಕೇಳಿದೇವಲ್ವಾ, ಆ ವಾಂಖೇಡೆ ಸ್ಟೇಡಿಯಂ ಅಲ್ಲಿ ಈ BCCIನ ಒಂದು ಕೇಂದ್ರ ಕಚೇರಿ ಇರ್ತಕ್ಕಂಥದ್ದು. BCCI ಅನೇಕ ಒಂದು ಕ್ರಿಕೆಟ್ ಪಂದ್ಯಾವಳಿಗಳನ್ನ ಆಯೋಜನೆ ಮಾಡುತ್ತೆ. ರಣಜಿ ಟ್ರೋಫಿ. ಸೊ ನಿಮಗೆ ಕೆಲವೊಂದು ಟ್ರೋಫಿಗಳ ಹೆಸರನ್ನ ಕೊಟ್ಟು ಇದು ಯಾವ ಕ್ರೀಡೆಗೆ ಬರುತ್ತೆ, ಫುಟ್ಬಾಲ್, ಹಾಕಿ ಅಂತ ಹಿಂಗೆಲ್ಲ ಆಪ್ಷನ್ ಕೊಡ್ತಾರೆ. ಸೊ ಅದು ನಿಮಗೆ ಗೊತ್ತಿರಬೇಕು. ಒಂದು ರಣಜಿ, ಓಕೆ, ರಣಜಿ ಪಂದ್ಯ, ದುಲೀಪ್ ಟ್ರೋಫಿ. ನೆಕ್ಸ್ಟ್ ವಿಜಯ್ ಹಜಾರೆ. ನೆಕ್ಸ್ಟ್ ಟ್ರೋಫಿ ದೇವಧರ್ ಟ್ರೋಫಿ. ನೆಕ್ಸ್ಟ್ ಸೈಯದ್ ಮುಷ್ತಾಕ್ ಅಲಿ ಅಂತಕ್ಕಂತಹ ಟ್ರೋಫಿ. ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ. ಓಕೆ, ನೆಕ್ಸ್ಟ್ ಇಂಡಿಯನ್ IPL ಅನ್ನು ಕೂಡ ಇದು ಆಯೋಜನೆಯನ್ನ ಮಾಡುತ್ತೆ. ಪ್ರಮುಖವಾಗಿ ಇದ್ರ ಕೆಲಸ ಏನಂತ ಹೇಳಿದ್ರೆ, ಭಾರತೀಯ ರಾಷ್ಟ್ರೀಯ ಕ್ರಿಕೆಟ್ ತಂಡ ಏನಿದೆ, ಇಂಡಿಯನ್ ಕ್ರಿಕೆಟ್ ಟೀಮ್ ಏನಿದೆ ಆ ಟೀಮ್ಗೆ ಏನು ಪ್ಲೇಯರ್ಸ್ ಗಳನ್ನ ಆಯ್ಕೆ ಮಾಡತಕ್ಕಂಥದ್ದು, ಆ ಸಮಿತಿಗಳನ್ನ ನೇಮಕ ಮಾಡುತ್ತೆ. ಆ ಮೂಲಕ ಏನು ಕ್ರೀಡಾಪಟುಗಳನ್ನ ಅಂದ್ರೆ ಕ್ರಿಕೆಟ್ ಪ್ಲೇಯರ್ಸ್ ಅನ್ನ ನೇಮಕ ಮಾಡುತ್ತೆ ಟೀಮ್ಗೆ. ಇನ್ನೊಂದು ಪ್ರಮುಖವಾದಂತಹ ವಿಚಾರ ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು, 2013ರಲ್ಲಿ ಒಂದು ಸಮಿತಿಯನ್ನ ನೇಮಕ ಮಾಡಲಾಗಿತ್ತು ಈ BCCIಯಲ್ಲಿ ಸುಧಾರಣೆ ತರಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ. ಸೊ ಲೋಧಾ ಸಮಿತಿ ಅಂತ ಕರಿತೀವಿ ಅದಕ್ಕೆ, ಲೋಧಾ ಸಮಿತಿ. ಸೊ 2016ರಲ್ಲಿ ಇದೊಂದು ಸಮಿತಿಯ ಒಂದು ಶಿಫಾರಸುಗಳನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಲಾಗುತ್ತೆ. ಸುಪ್ರೀಂ ಕೋರ್ಟ್ ಅದನ್ನ ಮಾನ್ಯ ಮಾಡಿರ್ತಕ್ಕಂಥದ್ದು. ಓಕೆ, ಲೋಧಾ ಸಮಿತಿ ಕೂಡ ಸ್ಥಾಪನೆಯಾಗಿದ್ದು ಒಂದು ಸುಪ್ರೀಂ ಕೋರ್ಟಿನ ಒಂದು ನಿರ್ದೇಶನದ ಮೇರೆಗೆ BCCI ಸುಧಾರಣೆ ಆಗುವಂತ ಹಿನ್ನೆಲೆಯಲ್ಲಿ ಈ ಸಮಿತಿಯನ್ನ ನೇಮಕ ಮಾಡಲಾಗಿತ್ತು. ಸೊ ಇದಿಷ್ಟು BCCIಗೆ ಸಂಬಂಧಪಟ್ಟ ಹಾಗೆ ನಾವು ನೋಡಿದ್ವಿ.
ಸ್ಥಾಪನೆಯಾಗಿರ್ತಕ್ಕಂಥದ್ದು, ಪ್ರಸ್ತುತ ಅಧ್ಯಕ್ಷರು ಯಾರು, ಕೇಂದ್ರ ಕಚೇರಿಯಲ್ಲಿದೆ, ಯಾವ್ಯಾವ ಪಂದ್ಯಗಳನ್ನ ನಡೆಸುತ್ತೆ, ಮತ್ತೆ ಲೋಧಾ ಸಮಿತಿ ಯಾವಾಗ ಸ್ಥಾಪನೆ ಆಯ್ತು, ಅದರ ಉದ್ದೇಶ ಏನಾಗಿತ್ತು, ಅದು ಯಾವಾಗ ಶಿಫಾರಸುಗಳನ್ನ ಆ, ಸಲ್ಲಿಸಿದೆ, ಯಾವಾಗ ಸುಪ್ರೀಂ ಕೋರ್ಟ್ ಅದನ್ನ ಅಂಗೀಕಾರ ಮಾಡಿತು ಅಂತ. ಸೊ ಇದಿಷ್ಟು ನೋಡಿ, ಇವತ್ತಿನ ತರಗತಿಯಲ್ಲಿ ನಾವು ಅನೇಕ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ವಿಚಾರಗಳನ್ನ ನಾವು ನೋಡಿದ್ವಿ. ಎತ್ತಿನಹಳ್ಳಿ ಯೋಜನೆ, ನರೇಗಾ ಯೋಜನೆ, ಓಕೆ, ಇದೆಲ್ಲವನ್ನು ಕೂಡ ನಾವು ನೋಡಿದ್ವಿ. ಇದು ನನ್ನ ಬಗ್ಗೆ ಪರಿಚಯ. ನೀವು ಲಾಸ್ಟಿಗೆ ವಿಡಿಯೋ ಪಾಸ್ ಮಾಡಿ ಕೂಡ ನೋಡ್ಬೋದು. ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ನಾನು ಮತ್ತೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕರೆಂಟ್ ಅಫೇರ್ಸ್ ನೊಂದಿಗೆ 360 ಡಿಗ್ರಿ ಅನಾಲಿಸಿಸ್ ನೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.